ಶೀರ್ಷಿಕೆ ಮನೆ ಮಾರಾಟಕ್ಕೆ. ಕಾಳಧನಿಕರ ಕೊಳ್ಳು ಸಂತೆಯಲ್ಲಿ ನನ್ನ ಮನೆ ಮಾರಾಟಕ್ಕೆ ಕೊಳ್ಳುವಿರಾ? ಕಾಳಧನಿಕರ ಕೊಳ್ಳು ಸಂತೆಯಲ್ಲಿ ನನ್ನ ಮನೆ ಮಾರಾಟಕ್ಕಿದೆ ಕೊಳ್ಳುವಿರಾ? ತೋರಣ ಕಟ್ಟಲು ತೋಳುಗಳ ನಿಸ್ತ್ರಾಣ ಸ್ಥಿತಿಯನ್ನು ಹೇಳಿಕೊಳ್ಳಲಾಗದೆ ಬಿಕ್ಕರಿಗೆಟ್ಟಿರುವೆ. ತೋರಣ ಕಟ್ಟಲು ತೋಳುಗಳ ನಿತ್ರಾಣ ಸ್ಥಿತಿಯನ್ನು ಹೇಳಿಕೊಳ್ಳಲಾಗದೆ ಬಿಕ್ಕರಿಗೆಟ್ಟಿರುವೆ. ಪೂರ್ವಿಕರ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ನೆನಪುಗಳ ತಳಪಾಯಕ್ಕೆ ಪ್ರೀತಿಯ ಹಡಿಗಲ್ಲು ಹಾಕಿ ಬಾಂಧವ್ಯದ ಬೆಸೆಗೆ ಬೆಸೆದು ಕಟ್ಟಿದ ಅನುಭವವನ್ನು ಬಗೆದು ಅವಸಾನದ ಅಂಚಿಗೆ ಹೋಗುವ ಮುನ್ನ ನನ್ನ ಮನೆಯನ್ನು ಕೊಳ್ಳುವಿರಾ? ಬಿದ್ದ ಕಸ ಮನಸೇರಿ ಒಳಗೆಲ್ಲ ಧೂಳು ತುಂಬಿ ಸುಣ್ಣ ಬಣ್ಣ ಕಲೆ ಮುಂದೆ ರಕ್ಕಸನ ಕೈ ಸೇರುವ ಮುನ್ನ ನನ್ನ ಮನೆಯನ್ನು ಕೊಳ್ಳುವಿರಾ? ಮುಂಜಾನೆಯ ಸೂರ್ಯ ಬೆಳಕು ಚೆಲ್ಲುವ ಮುನ್ನ ಬಾಳು ಬೆಳಗಾಗಬೇಕು. ಮುಂಜಾನೆಯ ಸೂರ್ಯ ಬೆಳಕು ಚೆಲ್ಲುವ ಮುನ್ನ ಬಾಳು ಬೆಳಗಾಗಬೇಕು. ನೋಟು ಬದಲಾದಂತೆ ಮನೆಯ ರೂಪ ಬದಲಾಗುತ್ತಿಲ್ಲ. ಕತ್ತಲ ಬೆಳೆಗಳು ಗಂಟೆ ಜಾಗಟೆಗಳ ಸದ್ದೂ ಇಲ್ಲ. ಕೇಳಿದ್ದನ್ನು ಕೊಡುವ ಕಾಮಧೇನು ನನ್ನ ಮನೆಯಲ್ಲಿ ಇರುವುದು ಕೇವಲ ಪ್ರಶಾಂತತೆಯ ಮಡಿಲು, ಪ್ರೀತಿ ವಿಶ್ವಾಸದ ಕಡಲು. ಹೇಳಿ, ನನ್ನ ಮನೆಯನ್ನು ಕೊಳ್ಳುವಿರಾ? ಗೋಜಾಡದೆ ಪೇಚಾಡದೆ ತಗಲುಬಾಜಿ ಇಲ್ಲದೆ. ಅದು ರೂಪೆ ಆದರೂ ಸರಿ, ಫೋನ್ಪೇ ಆದರೂ ಸರಿ. ಇದು ಓದಿದ್ರಿ ಎಲ್ಲ ಓದಿದ್ರಿ ಇಲ್ಲ ಓದಿದ್ರಿ ಮತ್ತು ನಾನು ಇದನ್ನ ಹೇಳಿದ್ರು. ನಿಜ ಹೇಳ್ತೀನಿ, ತುಂಬಾ ಗಟ್ಟಿಯಾಗಿರುವಂತ ಚಿಂತನೆಗಳಿದೆ, ಅದನ್ನು ಕಟ್ಟುವ ಶಕ್ತಿನೂ ನಿಮಗಿದೆ ಸತೀಶ್. ಎಲ್ಲ ಒಂದು ಕಡೆ ಈ ಕವಿತೆ ಒಪ್ಕೊಂಡಿದ್ದು ಸಂದರ್ಭ ಬಂದು ಏನು ನಮ್ಮ ಭೂಮಿ ಆಕ್ರಮಣ ಆಗ್ತಾ ಇದೆಯಲ್ಲ, ಇದು ಬ್ರಿಡ್ಜ್ಗಳಿಗೋಸ್ಕರ ಮನೆಗಳನ್ನು ಕೊಡೋದು ಮಾಡೋದು ಆ ಥರದ್ದಾಗಿ ಅವುಗಳು ಸರಿಯಾದ ಸೂಕ್ತವಾದ ಪರಿಹಾರ ಇಲ್ಲ. ಸೊ ಆ ಸಂದರ್ಭದಲ್ಲಿ ಒಪ್ಕೊಂಡಂಥ ಕವಿತೆ ಅವರ ಆಯ್ತಪ್ಪ ಏನಾದರೂ ಮಾಡ್ಕೊಳ್ಳಿ, ನನಗೆ ಅಥವಾ ಜೀವನಾಂಶ ಕೊಟ್ಬಿಡ್ರಯ್ಯ, ನೀವು ಹೆಂಗಾರು ಮಾಡ್ಕೊಳ್ಳಿ ಅನ್ನೋದ್ರ ಮೂಲಕ ಇದೇನು ನಾವು ಡಿಜಿಟಲೀಕರಣ ಅಂತ ಅಂದ್ಕೊಂಡಿದ್ದೀವಿ. ಫೋನ್ಪೇ, ರೂಪೇ ಏನೇನೋ ಮಾಡ್ಕೊಂಡಿದ್ದೀವಿ. ಇದು ಹೆಂಗೆ ನಮ್ಮನ್ನು ಇದು ಮಾಡ್ತಾ ಇದೆ ಅಂದರೆ, ಈಗ ನಮಗೆ ಎಲ್ಲೋ ಒಂದು ಕಡೆ ಕೆಲವೊಂದು ಕಡೆ ಗೋಜಾಡ್ತೀವಿ, ಪೇಚಾಡ್ತೀವಿ, ಒಂದಷ್ಟು ಮಾತುಕತೆ ಆಗುತ್ತೆ. ಏನೋ ಒಂದು ವ್ಯಾಪಾರಕ್ಕೆ ಹೋಯ್ತು ಹೋದಾಗ, ಸರ್ ₹1 ಬಿಟ್ಬಿಡ್ರಿ, ₹2 ಇಲ್ಲ ಕೊಡ್ರಿ, ಹಾಗೆ ಹೇಗಿಲ್ಲ ಆ ಮಾತುಗಳೇ ಹೇಗಿಲ್ಲ. ಎಷ್ಟು ಹೇಳ್ತಾರೋ ಹೋದ ತಕ್ಷಣ ಫೋನ್ಪೇ ಹೋಯ್ತು, ಮುಗೀತು. ಸೊ ಅಂದರೆ ಬೇರೆ ಮಾತಿಗೆ ಅವಕಾಶ ಇಲ್ಲ ನಮಗೆ. ಈ ಥರ ಪರಿಸ್ಥಿತಿಯಲ್ಲಿ ಡಿಜಿಟಲೀಕರಣ ನಾವು ಅಡ್ವಾನ್ಸ್ಡ್ ಆಗ್ತಾ ಇದ್ದೀವಿ ಅನ್ನೋದು ಒಂದು ಕಡೆ, ಆದರೆ ಎಲ್ಲೋ ಒಂದು ಕಡೆ ಆ ವ್ಯಾಲ್ಯೂಸ್ನ ಮರ್ತೋಗ್ತಾ ಇದ್ದೀವ ಅನ್ನೋದು ಒಂದು ಕಡೆ. ಈ ಎರಡೂ ಇದರ ಮಧ್ಯೆ ಇದನ್ನು ಕಟ್ಕೊಂಡು ಹೋಗಿದೆ. ಬಟ್ ಎಷ್ಟು ರೀಚ್ ಆಗಿದೆ ಅನ್ನೋದು ನೀವು ಹೇಳ ಇಲ್ಲ, ಹೆಚ್ಚಾಗೋದಕ್ಕೆ ಸ್ಪಷ್ಟವಾಗೇ ಇದೆ. ಏನು ಸ್ಪಷ್ಟವಾಗಿದೆ ಅಂದರೆ ನನಗೆ ಕೇಳಿಸ್ಕೊಂಡಿದ್ದು ಅಷ್ಟೇ ನೋಡಿದಾಗ, ಈಗ ಪ್ರೀತಿಯ ಅಭಿಮಾನ ಇವುಗಳಿರುವಂಥದ್ದು ಮನೆ, ಅದು ಸ್ವಾಭಿಮಾನದ ಸಂಖ್ಯೆ ಅಲ್ಲ. ಅದು ಹೋದ್ರೂ ಪರವಾಗಿಲ್ಲ, ಇವತ್ತು ದುಡ್ಡು ಬೇಕು ಮನುಷ್ಯನಿಗೆ. ಅದು ಹೋದ್ರೂ ಪರವಾಗಿಲ್ಲ, ದುಡ್ಡು ಬೇಕು ಮನುಷ್ಯನಿಗೆ. ಅಂದರೆ ಒಂದು ದೇವನವರವ್ರದ್ದು ಮಾರಿಕೊಂಡವರ ಕತೆ ಓದಿದ್ರೆ ಗೊತ್ತಾಗ್ತದೆ. ಮಾರಿಕೊಂಡ ಅಂದರೆ ಅವನಿಗೆ ಎಣ್ಣ ಕುಡಿಯೋದು ದುಡ್ಡು ಬೇಕಷ್ಟೇ. ಸ್ವಾಭಿಮಾನ, ಮನೆ ಅದು ಹೋದ್ರೂ ಪರವಾಗಿಲ್ಲ. ಇವತ್ತು ಮನುಷ್ಯ ಹಂಗೆ ಇರುವಂಥದ್ದು. ಹೌದು, ತುಂಬ ಅಭಿಮಾನದಿಂದ ಕಟ್ಕೊಂಡಿರ್ತೀವಿ ಮನೆ ಅಂದರೆ, ಸುಮ್ಮನೆ ಅಲ್ಲ ಮನೆ ಕಟ್ಟೋದು, ತುಂಬ ಪ್ರೀತಿ ಇರ್ತದೆ. ಈ ಕೊನೆ ಕ್ಷಣದಲ್ಲಿ ನಮಗೇನೋ ಒಂದಷ್ಟು ದುಡ್ಡಾದರೂ ಬಂದುಬಿಟ್ರೆ ಸಾಕಪ್ಪ, ಮನೆಗೆ ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ. ಅದೇ ನನ್ನ ಗ್ರಹಿಕೆಗೆ ನನಗೆ ಬಂದಿದ್ದು ಅಷ್ಟೇ. ಕವಿ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ.